APMC ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ಅಂಡ್ರಾಳ್ ಸೀತಾರಾಮ್ ಅಂತ ಈತ ನಮ್ಮ ರೌಡಿ ಪಟ್ಟಿಯಲ್ಲಿ ಇರ್ತಾನೆ. ಈತ ನಮ್ಮ APMC ಠಾಣೆಯ ರೌಡಿ ಲಿಸ್ಟ್ ಅಲ್ಲಿ ಈತ ಇರ್ತಾನೆ. ಈತನ ಮನೆಯಲ್ಲಿ ಈಗ ನಮ್ಗೆ ಏರ್ ಗನ್ ಸಿಕ್ಕಿದೆ. ಏರ್ ಗನ್ ಒಂದೇ ಅಲ್ಲ, ನಮ್ಗೆ ಯಾಕೆ ಇಂಟ್ರೆಸ್ಟ್ ಇನ್ನೂ ಜಾಸ್ತಿ ಆಗಿದೆ ಅಂದ್ರೆ ಕೆಲವು ಸ್ಟಾಂಪ್ ಪೇಪರ್ಗಳು ಸಿಕ್ಕಿದೆ, ಕೆಲವು ಪ್ರಾಮಿಸರಿ ನೋಟ್ಗಳು ಸಿಕ್ಕಿದೆ. ಓಕೆ, ಸೊ ಏನಿದು ಈ ಪ್ಯಾಟ್ರನ್ನ ನಾವು ಹೆಚ್ಚಿನ ತನಿಖೆಗೆ ನಾವು ಗುರಿಪಡಿಸ್ತೀವಿ. ಈ ಪ್ಯಾಟ್ರನ್ನ ನಾವು ಹೆಚ್ಚಿನ ತನಿಖೆಗೆ ಗುರಿಪಡಿಸಿ ಸಂಪೂರ್ಣವಾದ ತನಿಖೆ ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿಯಾದ ಈ ವಸೂಲಿ, ಎಕ್ಸ್ಟಾರ್ಷನ್ನು ಇಂಥವು ಏನೇ ಇದ್ರು ಇವಾಗ ಈ ಪೇಪರ್ಗಳಲ್ಲಿ ಹೆಚ್ಚಿನ ತನಿಖೆ ನಾವು 2-3 ದಿನಗಳಲ್ಲಿ ಮಾಡಿದ್ರೆ ನಮಗೆ ಕಂಪ್ಲೀಟ್ ಆ ವಿಕ್ಟಿಮ್ ಲಿಸ್ಟ್ ಕ್ಲಾರಿಟಿ ಬರ್ತದೆ. ಪ್ರತಿಯೊಬ್ಬರಿಗೂ ನಾವು ನೋಟಿಸ್ ಇಶ್ಯೂ ಮಾಡಿ ನಾವು ಕರ್ಕೊಂಡು ಬಂದು ನಾವು ಪ್ರಾಪರ್ ಆಗಿ ವಿಚಾರಣೆ ಮಾಡಿದ್ರೆ ನಮಗೆ ಉಳಿದ ಮಾಹಿತಿ ಸಹ ಸಿಗ್ತದೆ. ಅದ್ರ ಮೇಲೆ ನಾವು ಕೆಲಸ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಮೈನ್ ಪಿಕ್ಚರ್ ಕೊಡ್ತೀನಿ ನೋಡಿ. ಬಳ್ಳಾರಿಯಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಹತ್ರ ಇರೋ ರೌಡಿ ಶೀಟರ್ಗಳಲ್ಲಿ 126 ಜನ ಮರ್ಡರ್ ಅಕ್ಯೂಸ್ಡ್ ಇದ್ದಾರೆ. 126. ಓಕೆ, ಮರ್ಡರ್ ಫಾರ್ ಗೇನ್ ಮಾಡಿರೋರು 4 ಜನ ಇದ್ದಾರೆ. ಓಕೆ, 126 ಜನ ಮರ್ಡರ್ ಮಾಡಿರೋ ರೌಡಿ ಶೀಟರ್ಗಳಿದ್ದಾರೆ ಬಳ್ಳಾರಿಯಲ್ಲಿ. ಅದೇ ಪ್ರಕಾರ ವಿಜಯನಗರದಲ್ಲಿ ನಾವು ನೋಡಿದ್ರೆ 71 ಜನ ಮರ್ಡರ್ ಅಕ್ಯೂಸ್ಡ್. ಓಕೆ, ಇವರು ರೌಡಿ ಶೀಟರ್ಗಳಿದ್ದಾರೆ. ರಾಯಚೂರಿನಲ್ಲಿ 100 ಜನ ಮರ್ಡರ್ ಅಕ್ಯೂಸ್ಡ್ ರೌಡಿ ಶೀಟರ್ಸ್ ಇದ್ದಾರೆ. ಕೊಪ್ಪಳದಲ್ಲಿ 80 ಜನ ರೌಡಿ ಶೀಟರ್ಸ್ ಮರ್ಡರ್ ಅಕ್ಯೂಸ್ಡ್ ಇದ್ದಾರೆ. ಹಾಗೇನೆ ಸೀರಿಯಸ್ ಗ್ರೀವಸ್ ಹರ್ಟ್ ಅಂತ ಹೇಳ್ತೀವಿ, ಅಂದ್ರೆ ಮಚ್ಚು ಲಾಂಗುಗಳು ಇಟ್ಕೊಂಡು ಆ ತರದ ಪ್ರಕರಣಗಳೀಗ 6 ತಿಂಗಳಿಂದ ಯಾವ ಒಂದು ಸಿಂಗಲ್ ಪ್ರಕರಣ ವಲಯದಲ್ಲಿ ಆಗಿಲ್ಲ. ಅದೇ ತೋರಿಸ್ತದೆ ನಮ್ಮ ಅಧಿಕಾರಿಗಳು ಆಂಟಿ ರೌಡಿ ಆಕ್ಟಿವಿಟೀಸ್ ನ ಬಹಳ ಸಮರ್ಪಕವಾಗಿ ಮಾಡಿದ್ದಾರೆ ಅಂತ. ಒಂದ್ ಕಡೆ ಇಷ್ಟು ಹೆಚ್ಚಿನ ಸಂಖ್ಯೆ ರೌಡಿ ಸಂಖ್ಯೆ ಇದೆ, ಬಟ್ ಆದ್ರೆ ಕಳೆದ 6 ತಿಂಗಳಲ್ಲಿ ಒಂದೇ ಒಂದು ಈ ತರದ ರೌಡಿ ರಿಲೇಟೆಡ್ ಯಾವುದೇ ಒಂದು ಮರ್ಡರ್ ಆಗ್ಲಿ, ಅಟೆಂಪ್ಟ್ ಮರ್ಡರ್ ಆಗ್ಲಿ, ಗ್ರೀವಸ್ ಹರ್ಟ್ ಆಗ್ಲಿ ರಿಪೋರ್ಟ್ ಆಗಿಲ್ಲ. ಈ ಕೆಲವು ವಯಸ್ಸಾಗಿರೋರು 5-6 ವರ್ಷದಿಂದ ಕೇಸ್ಗಳಿಲ್ಲ ಅಂತಾರೆಲ್ಲ ನಮ್ಮ ಪ್ರಿಯಾರಿಟಿಯಲ್ಲಿ ಕೆಳಗಿದ್ದಾರೆ. ಬಟ್ ಯಾರನ್ನೂ ಬಿಡಲ್ಲ. ಯಾವುದೇ ಒಬ್ಬ ರೌಡಿ ಓಹೋ ಇವತ್ತು ನಮ್ಮ ಮನೆಗೆ ಬಂದಿಲ್ಲ ನಾನು ಸೇಫ್ ಅನ್ನೋ ಭ್ರಮೆಯಲ್ಲಿದ್ರೆ ಅವರು ಆ ತರ ಒಂದು ಮಿಸ್ಕ್ಯಾಲ್ಕುಲೇಷನ್ ಅಲ್ಲಿ ಇರೋ ಅಗತ್ಯ ಇಲ್ಲ. ಪ್ರತಿಯೊಂದು ನಾವು ಈಗ ಮ್ಯಾಪ್ ಮಾಡಿದ್ದೇವೆ. ಅವರ ಮನೆಗಳು ಮಾತ್ರನೇ ಅಲ್ಲ, ಅವರು ಫ್ರೀಕ್ವೆಂಟ್ ಆಗಿ ವಿಸಿಟ್ ಮಾಡೋ ಏನು ಅಡ್ಡಗಳು ಅಂತಾರೆ ಅದನ್ನ ಮ್ಯಾಪ್ ಮಾಡಿಸ್ತಾ ಇದ್ದೀವಿ. ಯಾವ ಜಾಗಗಳಲ್ಲಿ ಇವರು ಅಸೋಸಿಯೇಟ್ ಜೊತೆ ಸೇರ್ತಾ ಇದ್ದಾರೆ ಅದನ್ನ ಮ್ಯಾಪ್ ಮಾಡಿಸ್ತಾ ಇದ್ದೀವಿ. ಯಾವನಾದ್ರೂ ರೌಡಿ ಗಾಂಜಾ ಗಿಂಜಾ ಇಂಥವೇನಾದ್ರೂ ಮಾರೋದ್ರಲ್ಲಿದ್ದಾನ ಅದನ್ನು ನಾವು ನೋಡ್ತಾ ಇದ್ದೀವಿ. ಬೇರೆ ಕಾನೂನು ಬಾಹಿರ ಚಟುವಟಿಕೆಗಳು, ಈ ಓಸಿ ಮಟ್ಕ ಇದ್ಯಾವುದೋ ಮರಳು ದಾಂಧಲೆ ಯಾವುದ್ರಲ್ಲೇ ಇದ್ರೂ 0 ಟಾಲರೆನ್ಸ್ ಪೊಲೀಸಿಂಗ್ ನಾವು ಮಾಡ್ತೀವಿ. ನಮ್ಮ ಅಧಿಕಾರಿಗಳಿಗೆ ಸಹ ಬಹಳ ಕ್ಲಿಯರ್ ಆಗಿ ಹೇಳಿದ್ದೇವೆ. ಈಗ ತಾವು ಈ ಹಿಂದೆ ಕೆಲವು ನೋಡ್ತಾ ಇರ್ಬೋದು, ವಿ ಹ್ಯಾವ್ ಬೀನ್ ವೆರಿ ಫರ್ಮ್ ಅಬೌಟ್ ಅವರ್ ಓನ್ ಆರ್ಗನೈಸೇಷನ್. ಯಾವನಾದ್ರೂ ಮ್ಯಾಂಡೇಟ್ ಆಫ್ ಇಲಾಖೆ ಬಿಟ್ಟು ಇವರ ಜೊತೆ ಶಾಮೀಲಾಗದಿರ್ಲಿ, ಸಾಫ್ಟ್ ಪೆಡ್ಲಿಂಗ್ ಮಾಡಿದ್ರು ಸಹ ಬಿಡಲ್ಲ. ಸೊ ಫ್ರಮ್ ಅವರ್ ಎಂಡ್ ವಿ ವಿಲ್ ಪುಟ್ ಅನ್ ಎಂಡ್ ಟು ಎನಿ ಕೈಂಡ್ ಆಫ್ ಸಾಫ್ಟ್ ಪೆಡ್ಲಿಂಗ್ ಆಫ್ ಆಲ್ ದೀಸ್ ಇಲ್ಲಿಗಲ್ ಎಲಿಮೆಂಟ್ಸ್. ಅದ್ರ ಬಿಟ್ಟು ಮುಂದಕ್ಕೆ ಕನ್ವೆನ್ಸ್ ಆದ್ರೆ ಈಗಾಗಲೇ ಕೆಲವು ಪ್ರಕರಣಗಳಲ್ಲಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ನಮ್ಮ ಸಿಬ್ಬಂದಿ ಅಂತ ಸಹ ಯಾವುದೇ ಮುಲಾಜಿ ನೋಡಿದ್ರೆ ಅವ್ರನ್ನ ಅವಲೇ ಜೈಲಿಗೆ ಕಳಿಸಿದ್ದಿದೆ. ಹಾಗೆ ಬರೇ ಯಾವುದೋ ಲೋವರ್ ಲೆವೆಲ್ ಫಂಕ್ಷನರೀಸ್ ಅಷ್ಟೇ ಅಲ್ಲ, ಬಹಳ ಸೀನಿಯರ್ ಲೆವೆಲ್ ಅಧಿಕಾರಿಗಳನ್ನ ಸಹ ಈಗಾಗಲೇ ಕೆಲವು ಕೇಸ್ಗಳಲ್ಲಿ ಸ್ಪಷ್ಟ ಸಾಕ್ಷ್ಯಗಳಲ್ಲಿ ನಮಗೆ ಮೂಡಿ ಬಂದಿತ್ತು. ಈಗಾಗಲೇ ಆಯಾ ಘಟಕಾಧಿಕಾರಿಗಳು ಕೆಲವು ಕೇಸ್ನಲ್ಲಿ, ನಮ್ಮ ಹಂತದಲ್ಲಿ ಕೆಲವು ಕೇಸ್ನಲ್ಲಿ ಸಸ್ಪೆನ್ಷನ್ ನಲ್ಲಿ ಇಡಲಾಗಿದೆ. ಹಾಗೆ ಫರ್ಮ್ ಆಕ್ಷನ್ಸ್ ಆಗ್ತದೆ. ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆಶಯನು ಇದು 365 days 24/7 ಈ ರೌಡಿ ನಿಗ್ರಹ ದಳಗಳು ಕೆಲಸ ಮಾಡಬೇಕು ಅನ್ನೋ ಆಶಯ ಇದೆ. ಆ ನಿಟ್ಟಿನಲ್ಲಿ ನಾವೀಗ ನಮ್ಮ ಪಡೆಗಳನ್ನ ಸಂಪೂರ್ಣ ಸಶಕ್ತವಾಗಿ ಅವ್ರಿಗೆ ಏನೇನು ರಿಸೋರ್ಸಸ್ ಬೇಕಿತ್ತು ಅದನ್ನೆಲ್ಲ ಒದಗಿಸಿದ್ದೇವೆ. ಬಳ್ಳಾರಿ 664, ವಿಜಯನಗರ 633,
ಹಾಗೆ ಮುಂದುವರೆದು ಇದು ಸುಮ್ಮನೆ ಒಂದ್ ದಿವಸ ರೈಡ್ ಮಾಡಿದ್ವಿ, ಇವತ್ತೊಂದು ಪ್ರೆಸ್ ಮೀಟ್ ಮಾಡಿದ್ವಿ, ಬಿಟ್ಬಿಟ್ವಿ, ಈ ತರ ಇಲ್ಲ. ಬಳ್ಳಾರಿ ವಲಯದ 4 ಜಿಲ್ಲೆಗಳಲ್ಲಿ ಹೊಸದಾಗಿ ರೌಡಿ ನಿಗ್ರಹ ದಳಗಳನ್ನ ರಚಿಸಲಾಗಿದೆ. ಇದರ ಸ್ವರೂಪ ಹೇಗಿದೆ ಅಂದ್ರೆ, ಎಲ್ಲೆಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ SHO ಇದ್ದಾರೆ ಅವರ ನೇತೃತ್ವದಲ್ಲಿ ರೌಡಿ ನಿಗ್ರಹ ದಳನ ರಚಿಸಲಾಗಿದೆ. ಹಾಗೇನೆ ಎಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು SHOಗಳಾಗಿದ್ದಾರೆ, ಠಾಣಾಧಿಕಾರಿಗಳಾಗಿದ್ದಾರೆ, ಅಲ್ಲಿ ವೃತ್ತ ಮಟ್ಟದ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಾವು ರೌಡಿ ನಿಗ್ರಹ ದಳ ನಾವು ರಚನೆ ಮಾಡಿದ್ದೇವೆ. ಬಳ್ಳಾರಿನಲ್ಲಿ ನಮಗೆ 5 ಸರ್ಕಲ್ಗಳಿದೆ, 8 ಪೊಲೀಸ್ ಸ್ಟೇಷನ್ಸ್ ಇದೆ. ಓಕೆ, ಸೊ ಹಾಗಾಗಿ ಇಲ್ಲಿ 8 PI ಸ್ಟೇಷನ್ ನಲ್ಲೂ 8 ಸ್ಕ್ವಾಡ್ ರಚನೆ ಆಗಿದೆ. ಹಾಗೇನೆ ವಿಜಯನಗರದಲ್ಲಿ 7 ಸರ್ಕಲ್ಗಳಿದೆ, 4 ಪೊಲೀಸ್ ಸ್ಟೇಷನ್ ಇದೆ. ಓಕೆ, ಹಾಗೆ ರಾಯಚೂರಿನಲ್ಲಿ 7 ಸರ್ಕಲ್ ಇದೆ, 7 PI ಪೊಲೀಸ್ ಸ್ಟೇಷನ್ಸ್ ಇದೆ. ಕೊಪ್ಪಳದಲ್ಲಿ 3 ಸರ್ಕಲ್ಲು, 7 PI ಪೊಲೀಸ್ ಸ್ಟೇಷನ್ಸ್ ಇದೆ. ಸೊ ಈ ಲೆಕ್ಕಾಚಾರದ ಪ್ರಕಾರ ನಮ್ಮ ಸ್ಕ್ವಾಡ್ಸ್ ರಚನೆ ಆಗಿದೆ. ಆನ್ಗೋಯಿಂಗ್ ಇದೇನು ನಮ್ಮ ಶುಕ್ರವಾರ ಪರೇಡ್ ತರ ವಾರಕ್ಕೊಂದ್ಸಲ ಕೆಲಸ ಅಲ್ಲ. ಮಾಹಿತಿ ಬಂದಲ್ಲಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮತ್ತೆ ಸಾಯಂಕಾಲ ಇನ್ನೊಂದೇನೋ ನಡೀತದೆ. ಬಳ್ಳಾರಿ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಾದ್ಯಂತ 104 ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ವಿಜಯನಗರ ಜಿಲ್ಲೆಯಲ್ಲಿ 106 ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ಹಾಗೆ ರಾಯಚೂರು ನಲ್ಲಿ 103, ಕೊಪ್ಪಳದಲ್ಲಿ 68, ಈ ರೀತಿ 381 ಕುಖ್ಯಾತ ರೌಡಿಗಳ ಮನೆಗಳ ಮೇಲೆ ಶೋಧ ಕಾರ್ಯಾಚರಣೆ ನಡೆದಿದೆ. ಏನಾದ್ರು ಇಂಕ್ರಿಮಿನೇಟಿಂಗ್ ಆರ್ಟಿಕಲ್ಸ್ ಇದೆಯಾ? ಮನೆಯಲ್ಲಿ ಏನಾದ್ರು ವೆಪನ್ ಇಡ್ತಾನ, ಅಥವಾ ಮನೆಯಲ್ಲಿ ಬೇರೆ ಯಾರಾದ್ರೂ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತ ದಾಖಲಾತಿಗಳಾಗ್ಲಿ, ಬೇರೆ ಈ ಥರದ್ದು ಏನಾದ್ರು ಇನ್ಕ್ರಿಮಿನೇಟಿಂಗ್ ಆರ್ಟಿಕಲ್ಸ್ ಇದೆಯಾ, ಇದನ್ನ ನೋಡೋ ಒಂದು ವ್ಯವಸ್ಥೆ ಇದಾಗಿತ್ತು.